ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಇಂಪಾರ್ಟೆಂಟ್ ಹಾಗೆ ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಬೆಂಗಳೂರು ಹಾಗೂ ಮೈಸೂರು ಮಧ್ಯೆ ಇರುವ ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟಿದ್ದು. 119 ಕಿಲೋಮೀಟರ್ ಉದ್ದದ ಈ ಎಕ್ಸ್ಪ್ರೆಸ್ ವೇ ಮಾರ್ಚ್ 2023ರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಬಹುದಿನಗಳ ಬೇಡಿಕೆಯಾಗಿದ್ದ ಈ ಎಕ್ಸ್ಪ್ರೆಸ್ ವೇ ತುಂಬಾ ಜನರಿಗೆ ಅನುಕೂಲಕರವಾಗಿತ್ತು. 4 ರಿಂದ 5 ಗಂಟೆಗಳ ಸಮಯ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ಬೇಕಾಗಿತ್ತು. ಅದು ಅರ್ಧಕ್ಕರ್ಧದಷ್ಟು ಕಡಿಮೆ ಆಯಿತು. ಈ ಸಂತಸ ಹೆಚ್ಚು ದಿನ ಉಳಿಲಿಲ್ಲ. ಯಾಕಂದ್ರೆ ಹೊಸ ರಸ್ತೆಯನ್ನು ಕಂಡ ಜನ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡಿದ್ರು. ಕೇವಲ 4 ತಿಂಗಳಲ್ಲಿ 398 ಆಕ್ಸಿಡೆಂಟ್ಗಳನ್ನ ಈ ಎಕ್ಸ್ಪ್ರೆಸ್ ವೇ ಕಾಣ್ತು. ಹಾಗೆ ಅದರಿಂದ 100ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊಂಡ್ರು. ಇದೊಂದು ಸರ್ಕಾರಕ್ಕೂ ಹಾಗೆ ಟ್ರಾಫಿಕ್ ಪೊಲೀಸ್ಗೂ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಟ್ರಾಫಿಕ್ ಪೊಲೀಸರು ಈ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡೋದಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆದ್ದಾರಿ ಉದ್ದಕ್ಕೂ ಸ್ಪೀಡೋಮೀಟರ್ಗಳನ್ನ ಅಳವಡಿಸಿದ್ರು. ಹಾಗೆ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ನ 100 ಕಿಲೋಮೀಟರ್ಗೆ ಇಳಿಸಿದ್ರು, ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ಹೇಳಿ. ಅದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತು. ಆದರೂ ಆಕ್ಸಿಡೆಂಟ್ಗಳ ಸಂಖ್ಯೆ ತುಂಬಾ ಏನು ಕಡಿಮೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ಅವರಿಗೆ ಹೊಳೆದಿದ್ದೆ ITMS. ಏನಪ್ಪ ಈ ITMS ಅಂತೀರಾ? ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ಬೆಂಗಳೂರಿಂದ ಮೈಸೂರು ಮಧ್ಯ ಈ ಎಕ್ಸ್ಪ್ರೆಸ್ ವೇ ಏನಿದೆ ಅದರಲ್ಲಿ 60ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಇವು ಯಾವ ತರದ ಕ್ಯಾಮ್ರಾಗಳಂದ್ರೆ, ನೀವು ವೇಗವಾಗಿ ಚಲಿಸಿದ್ರು ನೀವು ಎಷ್ಟು ವೇಗವಾಗಿ ಚಲಿಸ್ತಿದ್ರಿ ಅನ್ನೋದು ಇದು ಕ್ಯಾಪ್ಚರ್ ಮಾಡುತ್ತೆ. ಹಾಗೆ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಕೂಡ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಅದ್ರ ಜೊತೆಗೆ ಮಧ್ಯದಲ್ಲಿ ನೀವೇನಾದ್ರೂ ಸಿಗ್ನಲ್ ಜಂಪ್ ಮಾಡಿದ್ರೆ ಅದು ಕೂಡ ಕ್ಯಾಪ್ಚರ್ ಮಾಡುವಂತ ಕೆಪಾಸಿಟಿ ಈ ITMSಗೆ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಈ ITMS ಬಗ್ಗೆ ಏನಂದ್ರೆ, ಇದು ನಿಮಗೆ ಫೈನ್ ಕೂಡ ಆಗುತ್ತೆ ಆಟೋಮೆಟಿಕ್ ಆಗಿ. ಅದು ಹೇಗೆ ಅಂತೀರಾ? ಒಂದ್ಸರ್ತಿ ನೀವು ನಿಯಮ ಮೀರಿ ವಾಹನ ಚಾಲನೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಆಗಿ ಓಡಿಸಿದ್ರೆ ಆಟೋಮೆಟಿಕ್ ಆಗಿ ಅದು ITMS ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ಹಾಗೆ ನಿಮಗೆ ಚಲನ್ ರಿಲೀಸ್ ಆಗುತ್ತೆ. ಚಲನ್ ರಿಲೀಸ್ ಆಗೋದ್ರ ಜೊತೆಗೆ ಇಂಟ್ರೆಸ್ಟಿಂಗ್ಲಿ ಆ ಚಾನೆಲ್ ನ ಮೊತ್ತ ಏನಿದೆ ಅದು ನಿಮ್ಮ ಫಾಸ್ಟ್ಯಾಗ್ ಮೂಲಕ ಇಮಿಡಿಯೇಟ್ ಆಗಿ ಡಿಡಕ್ಟ್ ಆಗುತ್ತೆ. ಒಂದು ವೇಳೆ ನಿಮ್ಮ ಫಾಸ್ಟ್ಯಾಗ್ ಅಲ್ಲಿ ಹಣ ಇಲ್ಲ ಅಂದ್ರೆ ಅದು ಮೈನಸ್ಗೆ ಹೋಗುತ್ತೆ. ನೀವು ಆ ಡ್ಯೂ ಕ್ಲಿಯರ್ ಮಾಡೋವರೆಗೂ ನೀವು ಫಾಸ್ಟ್ಯಾಗ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಫಾಸ್ಟ್ಯಾಗ್ ಅಲ್ಲಿ 500 ರೂಪಾಯಿ ಇದ್ದು ನಿಮಗೆ 1000 ರೂಪಾಯಿ ದಂಡ ಬಿದ್ರೆ, ನೀವು 1000 ರೂಪಾಯಿಗಿಂತ ಹೆಚ್ಚು ರೀಚಾರ್ಜ್ ಮಾಡಿದಾಗ ಮಾತ್ರ ಆ ಚಲನ್ ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ಫಾಸ್ಟ್ಯಾಗ್ ನ ಮುಂದಿನ ಟೋಲ್ ಅಲ್ಲಿ ಉಪಯೋಗಿಸಬಹುದಾಗಿರುತ್ತೆ. ಹಾಗಾಗಿ ಎಲ್ಲರೂ ಜನರು ಈಗ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನೀವು ಮೀರಿ ವಾಹನ ಚಾಲನೆ ಮಾಡುವಾಗ ಅನ್ನೆಸೆಸರಿಯಾಗಿ ನೀವು ದಂಡ ಕಟ್ತೀರಾ. ದಂಡದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಇಮಿಡಿಯೇಟ್ ಆಗಿ ನೀವು ದಂಡ ಕಟ್ಟಬೇಕಾಗತ್ತೆ. ಯಾಕಂದ್ರೆ ಈ ITMS ಫಾಸ್ಟ್ಯಾಗ್ ಜೊತೆಗೆ ಲಿಂಕ್ ಆಗಿರೋದ್ರಿಂದ. ಈ ಇನ್ಫಾರ್ಮೇಶನ್ ಇಂದ ಜನರು ಎಚ್ಚೆತ್ಕೊಂಡ್ರೆ, ಹಾಗೆ ನೀವು ಮೀರಿ ಚಾಲನೆ ಮಾಡೋದನ್ನ ಸ್ವಲ್ಪನಾದ್ರೂ ಬಿಟ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದು. ಈ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿರೋದಕ್ಕೆ ನನಗೆ ಖುಷಿ ಇದೆ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.